ಪತಿ ಪತ್ನಿ ಜಗಳಕ್ಕೆ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ। ಈ ಹಿಂದೆ ಎಲ್ಲ ಪತಿ ಪತ್ನಿ ಜಗಳ ಉಂಟು ಮಲಗೋ ತನಕ ಅಂತಿದ್ರು, ಈಗ ಸೋಷಿಯಲ್ ಮೀಡಿಯಾ ತನಕ ಬಳಕೆ ಆಗ್ತಾ ಇದೆ। ಎಫ್ಬಿ ನಲ್ಲಿ ಪತ್ನಿಯನ್ನೇ ಕಾಲ್ ಗರ್ಲ್ ಅಂತ ಪೋಸ್ಟ್ ಹಾಕಿದ್ದಾನೆ ಪತಿರಾಯ। ಕಾಲ್ ಗರ್ಲ್ಗಾಗಿ ಕರೆ ಮಾಡಿ ಅಂತ ಪತಿಯಿಂದ ಕಿರುಕುಳವನ್ನ ಕೊಡಲಾಗಿದೆ। ಪತ್ನಿ ಫೋಟೋ ಫೋನ್ ನಂಬರ್ ಹಾಕಿ ಕಿರುಕುಳದ ಆರೋಪವನ್ನ ಮಾಡ್ತಿದ್ದಾರೆ ಪತ್ನಿ। ಕಾಲ್ ಗರ್ಲ್ ಬೇಕಾದಲ್ಲಿ ಕರೆ ಮಾಡಿ ಅಂತ ಪತಿರಾಯ ಪೋಸ್ಟ್ ಅನ್ನ ಹಾಕಿದ್ದಾನೆ। ಪತಿ ಸತ್ಯನಾರಾಯಣ ರೆಡ್ಡಿ ವಿರುದ್ಧವೇ ಇದೀಗ ಪತ್ನಿಯಿಂದ ಆರೋಪವನ್ನ ಮಾಡಲಾಗ್ತಾ ಇದ್ದು, ಆಕೆ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ। ಪತಿ ಪತ್ನಿ ಜಗಳಕ್ಕೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ। ತನಗೆ ಫೋನ್ ಕರೆಗಳು ಬೇರೆ ಬರ್ತಿದ್ಯಂತೆ, ವಾಟ್ಸ್ಆಪ್ ಮೆಸೇಜ್ಗಳು ಕೂಡ ಬರ್ತಿದ್ಯಂತೆ। ಪತ್ನಿಯ ಹೆಸರಲ್ಲಿ ಈ ರೀತಿಯಾಗಿ ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡಿ ಪತಿರಾಯ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ। ಪತ್ನಿಯ ವಿರುದ್ಧ ಪೋಸ್ಟ್ ಮಾಡಿ ವಿದೇಶದಲ್ಲಿ ಆತ ತಲೆಮರೆಸಿಕೊಂಡಿದ್ದಾನಂತೆ। ಪತ್ನಿಯನ್ನ ಕಾಲ್ ಗರ್ಲ್ ನಂತೆ ಬಿಂಬಿಸಿದ್ದಾನೆ ಪತಿ ವಿರುದ್ಧ। ಇದೀಗ ಆಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ। ಸದ್ಯ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನಂತೆ ಪತಿರಾಯ। ಆತನ ಹುಡುಕಾಟ ಕೂಡ ನಡೀತಾ ಇದೆ ಸತ್ಯನಾರಾಯಣ ರೆಡ್ಡಿ ವಿರುದ್ಧ ನಂದಿನಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ಕೂಡ। ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು। ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300। ದಾಖಲಾಗಿದೆ 2019ರಲ್ಲಿ ಸತ್ಯನಾರಾಯಣ್ ಜೊತೆ ಸಂತ್ರಸ್ತೆ ಮದುವೆ ಆಗಿರುತ್ತೆ। ಒಂದು ವರ್ಷದಿಂದ ಮಾನಸಿಕ ದೈಹಿಕ ಹಿಂಸೆ ಕೂಡ ಕೊಡ್ತಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ। ಇನ್ನು ಪತಿ ಈ ತರ ಮಾಡಿದ್ರಿಂದಾಗಿ ಆಕೆಗೆ ಮಾನಸಿಕ ಹಿಂಸೆ ಕೂಡ ಆಗ್ತಿದ್ಯಂತೆ। ಸಾಕಷ್ಟು ಮೆಸೇಜಸ್ ವಾಟ್ಸ್ಆಪ್ ನಲ್ಲಿ ಕಾಲ್ಗಳು ಕೂಡ ಬರ್ತಿದ್ಯಂತೆ। ಪತ್ನಿ ವಿರುದ್ಧ ಪೋಸ್ಟ್ ಮಾಡಿ ಆತ ವಿದೇಶದಲ್ಲೇನೋ ತಲೆಮರೆಸಿಕೊಂಡಿದ್ದಾನೆ। ಆದ್ರೆ ಇಲ್ಲಿ ಪತ್ನಿ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾಳೆ। ತನ್ನನ್ನ ಕಾಲ್ಗರ್ನಂತೆ ಬಿಂಬಿಸಿ ಪತಿರಾಯ ವಿದೇಶಕ್ಕೆ ಹಾರಿದ್ದಾನಂತೆ। ವಿದೇಶಕ್ಕೆ ತಲೆಮರೆಸಿಕೊಂಡಿರುವಂತಹ ಸತ್ಯನಾರಾಯಣ್ ವಿರುದ್ಧ ಇದೀಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ। ನಂದಿನಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ। 2019ರಲ್ಲಿ ಸತ್ಯನಾರಾಯಣ್ ಜೊತೆ ಸಂತ್ರಸ್ತೆ ಮದುವೆ ಆಗಿರುತ್ತೆ। ಒಂದು ವರ್ಷದಿಂದ ಮಾನಸಿಕ ದೈಹಿಕ ಹಿಂಸೆ ಕೂಡ ಕೊಡ್ತಿದ್ದಂತೆ ಸತ್ಯನಾರಾಯಣ್। ದೈಹಿಕ ಮಾನಸಿಕ ಹಿಂಸೆಯನ್ನು ತಾಳದೆ ಪತಿಯಿಂದ ದೂರವಿರ್ತಾಳೆ। ಇನ್ನು ಪತ್ನಿ ದೂರ ಉಳಿದಿದ್ದ ನೆಪವನ್ನ ಮಾಡಿಕೊಂಡು ಪತ್ನಿಯ ಮಾನಹಾನಿಗೆ ಇಲ್ಲಿ ಯತ್ನ ಕೂಡ ಮಾಡಲಾಗಿದೆ। ಸೋಷಿಯಲ್ ಮೀಡಿಯಾ ಮೂಲಕ ಪತಿಯಿಂದ ಕಿರುಕುಳ ಕೂಡ ಕೊಡಲಾಗಿದೆ। ಪತಿ ಸತ್ಯನಾರಾಯಣ್ ರೆಡ್ಡಿ ವಿರುದ್ಧ ಸಂತ್ರಸ್ತೆಯಿಂದ ಆರೋಪ ಮಾಡಲಾಗ್ತಾ ಇದ್ದು, ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ। ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಆತ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ದಾನೆ, ತನ್ನ ಹೆಂಡತಿ ಕಾಲ್ಗಳನ್ನ ರೀತಿಯಲ್ಲಿ ಬಿಂಬಿಸಿದ್ದಾನೆ। ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದ್ದಾರೆ। ಶಿವಪ್ರಸಾದ್, ಗಂಡ ಹೆಂಡತಿ ಜಗಳ ಅಂತಂದ್ರೆ 4 ಕೋಣೆ ಮಧ್ಯೆ ಇರಬೇಕು, ಇಲ್ಲಿ ನೋಡಿದ್ರೆ ಫೇಸ್ಬುಕ್ ತನಕ ಹೋಗಿದೆ, ಏನಿದು ಘಟನೆ ಅಂತ? ಶಕುಂತಲ, ಸಾಮಾನ್ಯವಾಗಿ ಪತಿ ಜಗಳಾಡ್ಕೊಂಡ ಸಂದರ್ಭದಲ್ಲಿ ಅವರ ಒಂದು ಪರಸ್ಪರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುಟುಂಬದವ್ರ ಜೊತೆಗೆ ನೋವನ್ನು ಹಂಚಿಕೊಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಕರ ಬಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ। ಆದರೆ ಈ ಒಂದು ಘಟನೆ ನೋಡಿದ್ರೆ ನಿಜಕ್ಕೂ ಕೂಡ ವಿಚಿತ್ರ ಅಂತ ಹೇಳಿ ಅನಿಸ್ತಿರ್ತಕ್ಕಂಥದ್ದು। ಯಾಕಂದರೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣವನ್ನು ಗಮನಿಸೋದಾದರೆ 41 ವರ್ಷದ ಈಕೆ ಸಂತ್ರಸ್ತೆ ಏನಿದ್ದಾರೆ, ಆಕೆ 2ನೇ ಮದುವೆಯನ್ನಾಗಿರ್ತಕ್ಕಂಥದ್ದು। ಅಂದರೆ ಮ್ಯಾಟ್ರಿಮೋನಿಯಲ್ ಮೂಲಕ ಈತ ಕರಿ ಸತ್ಯನಾರಾಯಣ ಎಂಬಾತ ಪರಿಚಯ ಆಗಿರ್ತಾನೆ। ಮೂಲತಃ ಈತ ಆಂಧ್ರದವನೊಂದು ಹೇಳಲಾಗ್ತಿದೆ। ಕಳೆದ ಒಂದು 3-4 ವರ್ಷಗಳಿಂದ ಅಂದರೆ 2019ರಲ್ಲಿ ಪರಿಚಿತರಾಗ್ತಾರೆ। ತದನಂತರದಲ್ಲಿ 2019ರಲ್ಲೇ ಮದುವೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ। ಒಂದು 6 ತಿಂಗಳ ಕಾಲ ಇಬ್ಬರು ಕೂಡ ಬೆಂಗಳೂರಿನಲ್ಲೇ ವಾಸವಾಗಿರ್ತಾರೆ। ಆ ನಂತರದಲ್ಲಿ ಅವರ ಮಧ್ಯೆ ಸಣ್ಣದಾಗಿ ಶುರುವಾದಂತಹ ಕ್ಷುಲ್ಲಕ ಕಾರಣಗಳಿಗೆ ಶುರುವಾದಂತಹ ಜಗಳ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಅಂತರವನ್ನು ಶುರು ಮಾಡೋದಕ್ಕೆ ಕಾರಣವಾಗುತ್ತೆ। ಯಾಕಂದರೆ ಇಬ್ಬರು ಕೂಡ ಪತಿ ಇಬ್ಬರು ಕೂಡ ದೂರವಾಗ್ತಾರೆ। ತದನಂತರದಲ್ಲಿ ಪತಿಯು ಕೂಡ ಹಿಂದೆ ದುಬೈನಲ್ಲಿ ಕೆಲಸ ಮಾಡ್ತಿದ್ದಾತ ಮ್ಯಾಟ್ರಿಮೋನಿಯಲ್ ಮೂಲಕ ಪರಿಚಯವಾಗಿ ಈಕೆಯನ್ನು ಬಂದು ಮದುವೆ ಮಾಡಿಕೊಂಡು ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನು ನೋಡುತ್ತಾರೆ। ತದನಂತರದಲ್ಲಿ ಗಂಡ ಹೆಂಡತಿ ಮಧ್ಯೆ ವಿರಸ ಉಂಟಾದಂಥ ಬಳಿಕ ಆತ ವಿದೇಶಕ್ಕೆ ಹೋಗಿ ನೆಲೆಸಿರ್ತಾರೆ। ಆ ನಂತರ ಇವರಿಬ್ಬರ ನಡುವೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇರೋದಿಲ್ಲ। ಆ ಬಳಿಕ ಒಂದು 6 ತಿಂಗಳ ಬಳಿಕ ಈಕೆ ಮತ್ತೆ ಈತನಿಂದ ದೂರವಾಗೋದಕ್ಕೆ ಅಂದರೆ ಮತ್ತೊಂದು ಮದುವೆ ಆಗೋದಕ್ಕೆ ಈಕೆ ಬಯಸಿರ್ತಾಳೆ। ಈ ಹಿನ್ನೆಲೆಯಲ್ಲಿ ಆತನೊಂದಿಗೆ ಡಿವೋರ್ಸನ್ನು ಪಡೆದುಕೊಳ್ಳುವಂತಹ ಸಲುವಾಗಿ ನ್ಯಾಯಾಲಯಕ್ಕೆ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು। ಇದರ ನಡುವೆ ಈ ವಿಚಾರಗಳನ್ನು ತಿಳಿದುಕೊಂಡಂತ ಆತ 2ನೇ ಮದುವೆ ಆಗಿರ್ತಕ್ಕಂಥ ಈಕೆಯು ಕೂಡ ತನ್ನಿಂದ ದೂರ ಆಗ್ತಾಳೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದ ಮೂಲಕ ಈಕೆಯ ಬಗ್ಗೆ ಅಂದರೆ ಈಕೆಯ ಕುರಿತಂತೆ ಈಕೆಯ ಸಂಬಂಧಿಕರ ಕುರಿತಂತೆ ಇರ್ತಕ್ಕಂಥ ಫೋಟೋಗಳನ್ನು ಪೋರ್ನ್ ವೆಬ್ಸೈಟ್ಗಳಲ್ಲೂ ಕೂಡ ಈಕೆಯ ಫೋಟೋವನ್ನು ಹಾಕಿ ಕಾಲ್ಗಳಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಈಕೆ ಹಾಗೂ ಈಕೆ ಸಂಬಂಧಿಕರ ನಂಬರ್ಗಳನ್ನು ಕೂಡ ಶೇರ್ ಮಾಡಿದ್ದಾನೆ ಅಂತೇಳಿ ಗಂಭೀರವಾಗಿ ಈಕೆ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು। ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು। ಕೇಸನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಆತನ ವಿವರವನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ। ಆತ ವಿದೇಶದಲ್ಲಿ ನೆಲೆಸಿದ್ದಾನೆ ಅಂತ ಇರ್ತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು। ಆದಾಗ್ಯೂ ಕೂಡ 1-1.5 ತಿಂಗಳಿನಿಂದ ಈಕೆಗೆ
ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಫೋನ್ ನಂಬರನ್ನು ಹಾಕಿ ಕಾಲ್ಗಳಿಗಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತೇಳಿ ಪತಿಯ ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಆಕೆಗೆ ಸಾಕಷ್ಟು ಕಿರುಕುಳವನ್ನು ನೀಡುತ್ತಿದೆ. ಸಾಕಷ್ಟು ಜನರು ಈಕೆಗೆ ಕರೆಯನ್ನು ಮಾಡಿ ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇಲ್ಲಿ ಪತಿ ಸತ್ಯನಾರಾಯಣ್ ರೆಡ್ಡಿ ವಿರುದ್ಧ ಪತ್ನಿ ಸಿಡಿದಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿದ್ದಾರೆ. ಈಗ ಕೇಸ್ ಕೂಡ ದಾಖಲಾಗಿದೆ. ಅಂದರೆ ಪತ್ನಿಯ ವಿರುದ್ಧವಾಗಿ ಈ ರೀತಿಯ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವಂಥದ್ದಾಗಿರ್ಬೋದು, ಆಕೆಗೆ ಮಾನಸಿಕ ದೈಹಿಕ ಹಿಂಸೆ ಕೊಟ್ಟಿದ್ದಲ್ಲದೆ ಈಗ ಫೇಸ್ಬುಕ್ ಮೂಲಕವಾಗಿ ಆಕೆಗೆ ಕಿರುಕುಳ ಕೊಡ್ತಾ ಇರುವಂಥದ್ದನ್ನು ಯಾವ ಹೆಣ್ಮಕ್ಳು ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ನೀವು ದೃಶ್ಯಗಳಲ್ಲೇ ನೋಡ್ತಾ ಇದ್ದೀರಿ, ಸತ್ಯನಾರಾಯಣ್ ರೆಡ್ಡಿ ಈತನೇ ಆ ಸಂತ್ರಸ್ತೆಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಂಥ ವ್ಯಕ್ತಿ. ಈಗ ಈತ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈತ ಮೂಲತಃ ಆಂಧ್ರ ಮೂಲದವನು ಅಂತ ಕೂಡ ಹೇಳಲಾಗ್ತಾ ಇದೆ. 2019ರಲ್ಲಿ ಇವರಿಬ್ಬರ ಮದುವೆ ಆಗಿರುತ್ತೆ. ಮದುವೆ ಆದ ನಂತರದಲ್ಲಿ ಕಿರುಕುಳ ಕೊಡೋದಕ್ಕೆ ಶುರು ಬಿಟ್ಕೊಂಡಿದ್ದ. ಈಗ ತನ್ನ ಪತ್ನಿಯನ್ನೇ ಕಾಲ್ಗಳಂತ ಪೋಸ್ಟ್ ಮಾಡಿ ಕಿರುಕುಳ ಕೊಟ್ಟಿದ್ದಾನೆ.